8 ಜನರನ್ನು ರಕ್ಷಣೆ ಮಾಡಿದ್ದಾರೆ. 6 ಜನರಿಗೆ ಗಾಯಗಳಾಗಿದ್ದಾವೆ. ಅದರಲ್ಲಿ 3 ಜನರಿಗೆ ಸ್ವಲ್ಪ ಸೀರಿಯಸ್ ಗಾಯಗಳಾಗಿದ್ದಾವೆ. 6 ಜನ ಯಾರಿಗೆ ಗಾಯ ಆಗಿದೆ ಅವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರಿಗೆ ಸಂಪೂರ್ಣ ಆಸ್ಪತ್ರೆ ಖರ್ಚನ್ನು ಸರ್ಕಾರನೇ ಭರಿಸ್ತದೆ. ಮತ್ತು 8 ಜನರು ಯಾರು ಸತ್ತಿದ್ದಾರೆ, ಸತ್ತಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ 5 ಲಕ್ಷ ರೂಪಾಯಿ, 2 ಲಕ್ಷ ರೂಪಾಯಿ ಲೇಬರ್ ಡಿಪಾರ್ಟ್ಮೆಂಟಿಂದ, 3 ಲಕ್ಷ ರೂಪಾಯಿ BBMPಯಿಂದ ಪ್ರತಿ ತಲಾ 5 ಲಕ್ಷ ರೂಪಾಯಿಗಳನ್ನು ಸರ್ಕಾರ ಕೊಡ್ತದೆ ಪರಿಹಾರವಾಗಿ. ಅದೇನು ಅವರ ಸಾವಿಗೆ ಸಮ ಅಲ್ಲ ಅದು ಪರಿಹಾರ ಕೊಡ್ತಕ್ಕಂಥದ್ದು. ಆದರೂ ಪರಿಹಾರ ಕೊಡಬೇಕು, ಬಿಕಾಸ್ ಎಲ್ಲ ಕೂಲಿ ಕಾರ್ಮಿಕರು, ಅದಕ್ಕೋಸ್ಕರ ಅವರನ್ನು ಮಾಡ್ತಕ್ಕಂಥದ್ದು. ಮತ್ತು ಡೆಡ್ ಬಾಡಿಗಳನ್ನು ಅಲ್ಲಿ ಅವರ ಜಾಗಕ್ಕೆ ಕಳಿಸ್ತಕ್ಕಂಥ ಎಲ್ಲ ಪ್ರಯತ್ನನೂ ಕೂಡ ಮಾಡ್ತಾರೆ ಅಲ್ಲಿ ಇರುವುದು. ಸೊ ಇದು ಅನ್ನಾಥರೈಡಾಗಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್. ಇದು ಒಂದು ರೆವಿನ್ಯೂ ಬಡಾವಣೆ. ಅನ್ನಾಥರೈಡಾಗಿ ಲೈಸೆನ್ಸ್ ತಗೊಳ್ಳದೇನೆ ಕಟ್ಟಿರ್ತಕ್ಕಂಥ ಬಿಲ್ಡಿಂಗು. ಅದಕ್ಕೋಸ್ಕರ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟರೂ ಕೂಡ ಕಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಸಸ್ಪೆಂಡ್ ಮಾಡಿದ್ದೀವಿ ಇಮಿಡಿಯೇಟಾಗಿ. ನಿನ್ನೆ ಸಸ್ಪೆಂಡ್ ಮಾಡಿದ್ದಾರೆ. ನಾನು ಅದಕ್ಕೆ ಈ ಜೋನಲ್ ಆಫೀಸರ್ ಇದ್ದಾನಲ್ಲ, IAS ಆಫೀಸರ್, ಅವ್ರಿಗೂ ನೋಟಿಸ್ ಕೊಡಿ ಅಂತ ಹೇಳಿದ್ದೀನಿ. ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರು, ಈ ಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅವ್ರಿಗೂ ನೋಟಿಸ್ ಕೊಡಿ ಅಂತ ಹೇಳಿದ್ದೀನಿ. ಇವ್ರಿಗೆ ಗಾಯಗೊಂಡಿರ್ತಕ್ಕಂಥವ್ರಿಗೆ ಆಸ್ಪತ್ರೆಯಲ್ಲಿ ಯಾರು ಚಿಕಿತ್ಸೆ ಪಡೀತಾ ಇದ್ದಾರೆ ಅವ್ರಿಗೂ ಕೂಡ ಖರ್ಚು ನೋಡ್ಕೊಳ್ತಕ್ಕಂಥದ್ರ ಜೊತೆಗೆ ಪರಿಹಾರನೂ ಕೊಡಬೇಕು ಅಂತೇಳಿ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಎಷ್ಟು ಪರಿಹಾರ ಅಂತಕ್ಕಂಥದ್ದು ಆಮೇಲೆ ಹೇಳ್ತೀವಿ, ನೋಡ್ಬಿಟ್ಟು ಗಾಯಗೊಂಡಿರೋರನ್ನ ನೋಡ್ಬಿಟ್ಟು ಹೇಳ್ತೀವಿ ಪರಿಹಾರ ಏನು ಕೊಡಬೇಕು ಅಂತ ಹೇಳಿ. ಸೊ ಒಟ್ಟಾರೆಯಾಗಿ ಇದು ಒಂದು ರೆವಿನ್ಯೂ ಬಡಾವಣೆ. ನಾನು ಜನರಲ್ಲಿ ಮನವಿ ಮಾಡ್ತೀನಿ, ನೀವು ಕಾನೂನು ಪ್ರಕಾರ ಮನೆ ಕಟ್ಟಬೇಕು ಹೊರತು ಕಾನೂನಿಗೆ ಬಾಹಿರವಾಗಿ ಮನೆ ಕಟ್ಟಬಾರ್ದು. ಯಾರೂ ಕೂಡ ಕಾನೂನು ಬಾಹಿರವಾಗಿ ಮನೆ ಕಟ್ಟಬಾರ್ದು. ಮತ್ತು ಸರ್ಕಾರ ನೋಟಿಸ್ ಕೊಟ್ಟ ತಕ್ಷಣ ನಿಲ್ಲಿಸ್ಬೇಕಾಗಿತ್ತು, ನಿಲ್ಲಿಸಿಲ್ಲ ಅವರು. ಅದರ ಓನರ್ ಇರ್ಬೋದು, ಮನೆ ಕಟ್ಟೋನು ಇರ್ಬೋದು, ಮಾಲೀಕ ಇರ್ಬೋದು, ಕಾಂಟ್ರಾಕ್ಟರ್ ಇರ್ಬೋದು, ಅಥವಾ ಇನ್ಯಾರೇ ಇರ್ಬೋದು, ಅವ್ರು ಯಾರು ಕೂಡ ನಿಲ್ಲಿಸಿಲ್ಲ. ಸೊ ಅದರಿಂದ ಈ ಅನಾಹುತ, ದುರದೃಷ್ಟಕರವಾದಂಥ ಅನಾಹುತ ನಡೆದಿದೆ. ಇದು ಮರುಕಳಿಸ್ತೇ ಇರಬೇಕಾದ್ರೆ ಎಲ್ಲರೂ ಕೂಡ ಒಂದು ಲೈಸೆನ್ಸ್ ತಗೊಂಡು ಕಟ್ಟಬೇಕು. ಎರಡನೇದು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂದ ಅದು ಇನ್ಸ್ಪೆಕ್ಷನ್ ಆಗಬೇಕು. ಆಮೇಲೆ ಕ್ವಾಲಿಟಿ ಬಿಲ್ಡಿಂಗನ್ನು ಕಟ್ಟಬೇಕು. ಕಳಪೆ ಕಾಮಗಾರಿ ಆಗಿರೋದ್ರಿಂದ ಬಿದ್ದೋಗಿದೆ. ಮಳೆಯಿಂದಲ್ಲ ಬಿದ್ದಿರೋದು. ಇದು ಕಳಪೆ ಕಾಮಗಾರಿಯಿಂದ ಬಿದ್ದಿರ್ತಕ್ಕಂಥ ಮನೆ. ಸೊ ಅದಕ್ಕೆ ಸರ್ಕಾರ ಎಲ್ಲ ರೀತಿ ಕ್ರಮಗಳನ್ನು ಕೂಡ ತಗೊಳ್ತದೆ. ಇನ್ನು ಮುಂದೆ ಸರ್ಕಾರಕ್ಕೆ ನಾನು ಹೇಳಿದ್ದೀನಿ, BBMP ಕಮಿಷನರಿಗೆ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೆ ಅನಾಥರೈಡಾಗಿ ಮನೆ ಕಟ್ಟಲಿಕ್ಕೆ ಬಿಡಕೂಡದು. ನಂಬರ್ 1. ನಂಬರ್ 2, ಒಂದು ವೇಳೆ ಅನಾಥರೈಡ್ ಕಟ್ಟಿದರೆ ದಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್, ಜೋನಲ್ ಆಫೀಸರ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಇನ್ನು ಮುಂದೆ ಯಾವುದೇ ಈ ಥರ ಅಹಿತಕರ ಘಟನೆ ನಡೆದಿದ್ದ ರೀತಿಯಲ್ಲಿ ನೋಡ್ಕೋಬೇಕು ಅಂಥೇಳಿ ತುಷಾರ್ ಕಮಿಷನರಿಗೂ ಕೂಡ ಸ್ಪಷ್ಟವಾದಂಥ ನಿರ್ದೇಶನ ಕೊಟ್ಟಿದ್ದೀನಿ. ಇನ್ನೇನಾದ್ರೆ ಇದು ಕೇಳೋದಿದ್ರೆ ಕೇಳಿ. ಈಗ ನಾನು ಆಸ್ಪತ್ರೆಗೂ ಕೂಡ ವಿಸಿಟ್ ಮಾಡ್ತೀನಿ. 2021ರಲ್ಲಿ ಒಂದು ಸರ್ವೆ ಮಾಡಿದ್ರು ಬಿಜೆಪಿ ಸರ್ಕಾರ ಇದ್ದಾಗ, ಅಂದರೆ ಅನಾಥರೈಸ್ ಕಟ್ಟಡಗಳನ್ನ. ಅದು ಸರ್ವೆ ಆದಮೇಲೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಅದ್ರ ಮೇಲೆ ಪ್ರೊಸೆಸ್ ಏನಾಯಿತು ಅಂತ ಇನ್ನೂ ಅಪ್ಡೇಟ್ ಆಗಿಲ್ಲ ಸರ್. ಗೊತ್ತಿಲ್ಲ, ನಾನು ಕೇಳ್ತೀನಿ ಅದರ ಬಗ್ಗೆ. ನೋಟಿಸ್ ಏನಾಗಿದೆ. ಹಿಂದಿನ ಸರ್ಕಾರ ಆಗಲಿ ಯಾವುದೇ ಸರ್ಕಾರ ಆಗಲಿ, ಇಟ್ಸ್ ಎ ಕಂಟಿನ್ಯೂಯಸ್ ಇದಲ್ವಾ. ನಮ್ಮ ಸರ್ಕಾರ ಬರಲಿ ಯಾವುದೇ ಸರ್ಕಾರ ಇರಲಿ, ಅದು ಏನಾಗಿದೆ ಅಂತಕ್ಕಂಥದ್ದು ಏನು ನೋಟಿಸ್ ಕೊಟ್ಟಿದ್ದಾರೆ ಅಂದರೆ
ಒಂದು ಸರ್ವೆ ಆಗಿ ಎಲ್ಲರಿಗೂ ನೋಟಿಸ್ ಕೊಡಲಾಯಿತು ಸರ್. ಅದರಲ್ಲಿ ಕೆಲವರು ಅಷ್ಟೇ ಆಗಿದೆ ಸರ್, ಕೆಲವು KRAT ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ, ಸ್ಟೇ ತಗೊಂಡಿದ್ದಾರೆ, ಇನ್ನು ಕೆಲವರು ಅಪಲೇಟ್ ಅಥಾರಿಟಿಗೆ ಹೋಗಿದ್ದಾರೆ. ನೋಡೋಣ ಅದು ಏನಾಗಿದೆ ಅಂತ ನಾನು ನೋಡ್ತೀನಿ. ಆಸ್ಪತ್ರೆಗೆ ಹೋಗೋಣ. Major criticism against the government on maintaining infrastructure, waterlogging, potholes, and many things across the city. ನೋಡ್ರಿ, ಅಲಿಗೇಷನ್ ಮಾಡೋದು ಸುಲಭ. ಅವ್ರ ಕಾಲದಲ್ಲಿ ಆಗಿರಲಿಲ್ಲ ಇವೆಲ್ಲ. ಹಾಂ, ಇಲ್ಲಿ ಬಸವರಾಜ್ ಇದ್ದಾರೆ, ಇಲ್ಲೇ ಅವ್ರ ಕಾಲದಲ್ಲಿ ಆಗಿರಲಿಲ್ವಾ? ನಾನೇ ಹೋಗಿದ್ದೀನಿ ನೋಡೋಕ್ಕೆ, ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ. ಬೋಟ್ನಲ್ಲಿ ಹೋಗಿದೆ, ಅಲ್ಲಿ ಮನೆಗಳಿಗೆಲ್ಲ ನೀರು ನುಗ್ಗಿ ಬೋಟ್ನಲ್ಲಿ ಹೋಗಿದೆ ನಾನು ನೋಡೋಕ್ಕೆ. ಈ ಸಾರಿ ಏನಾಗಿದೆ ಈಗ ಇದರಲ್ಲಿ ಎಂಥದ್ದು ಯಲಹಂಕದಲ್ಲಿ 170 ಮಿಲಿಮೀಟರ್ ನೀರು ಮಳೆ ಬಿದ್ದಿದೆ ಒಂದೇ ದಿನದಲ್ಲಿ. 170 ಮಿಲಿಮೀಟರ್ ಮಳೆ. 125 ವರ್ಷಗಳಲ್ಲಿ ಇದೇ ಮೊದಲು ಇಷ್ಟೊಂದು ಮಳೆ ಬಿದ್ದಿರ್ತಕ್ಕಂಥದ್ದು. ಹಾಗಂತೇಳಿ ನಾವು ಮಳೆ ಬಿದ್ದುಬಿಟ್ಟದೆ, ಜಾಸ್ತಿ ಬಿದ್ದುಬಿಟ್ಟದೆ ಅಂತೇಳಿ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳಲ್ಲ. ನಾವು ಜವಾಬ್ದಾರಿಯಿಂದ ತಪ್ಪಿಸ್ಕೋಬಾರ್ದು. ಎಷ್ಟೇ ಮಳೆ ಬಿದ್ದರೂ ಕೂಡ ಅದನ್ನು ತಡೆಗಟ್ಟತಕ್ಕಂಥ, ಅದರಿಂದ ಆಗ್ತಕ್ಕಂಥ ಅನಾಹುತವನ್ನು ಎದುರಿಸ್ತಕ್ಕಂಥ ಶಕ್ತಿ ಸರ್ಕಾರಕ್ಕೆ ಇರಬೇಕಾಗ್ತದೆ. ಗೊತ್ತಾಯ್ತಾ? ಹಾಗಂತೇಳಿ 125 ವರ್ಷದಲ್ಲಿ ಮಳೆ ಜಾಸ್ತಿ ಬಿದ್ದುಬಿಡ್ತು, ನಾವೇನೂ ಮಾಡೋಕ್ಕಾಗಲ್ಲ ಅಂತ ಅನ್ನೋಕ್ಕಾಗಲ್ಲ. ವಿ ಕಾಂಟ್ ಎಕ್ಸ್ಪ್ರೆಸ್ ಅವರ್ ಇನೆಬಿಲಿಟಿ. ಈಗ ಎಲ್ಲ ಶಿಫ್ಟ್ ಮಾಡಿದ್ದೀವಿ, ಮೋರ್ ದೆನ್ 1000 ಫ್ಯಾಮಿಲೀಸ್ ಎಲ್ಲ ಶಿಫ್ಟ್ ಮಾಡಿದ್ದೀವಿ. ರೆಸ್ಕ್ಯೂ ಪ್ರೋಗ್ರಾಮ್ಸ್ ಆರ್ ಟೇಕಿಂಗ್ ಪ್ಲೇಸ್. ಸೀರಿಯಸ್ ಆಗಿ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಮುಂದೇನೂ ಮಾಡ್ತೀವಿ. ಸೊ ಒಂದು ಮಳೆ ಈ ವರ್ಷ ಜಾಸ್ತಿ ಆಗಿರ್ತಕ್ಕಂಥದ್ದು ಒಂದು. ಎರಡನೇದು, ನಮಗೆ ಮಳೆ ಜಾಸ್ತಿ ಆದರೆ ತಡೆಗಟ್ಟತಕ್ಕಂಥ ಇದನ್ನು ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಿಲ್ಲ ಅನ್ನೋದನ್ನು ಅಡ್ಮಿಟ್ ಮಾಡ್ಕೋಬೇಕು. ಹಿಂದಿನ ಸರ್ಕಾರನೂ ಮಾಡಿಲ್ಲ, ಹಿಂದೆ ಇದ್ದಂಥ ಸರ್ಕಾರಗಳು ಯಾವುವೂ ಕೂಡ ಮಾಡಿಲ್ಲ. ನಾನು ಈ ರಾಜಕಾಲುವೆಗಳೆಲ್ಲ ತೆರವು ಮಾಡಿಸ್ಬೇಕು ಅಂತ ಹೇಳಿ ಒಂದು BBMPಗೆ ಸೂಚನೆ ಕೊಟ್ಟಿದ್ದೆ ನಾನು ಇರುವಾಗ, ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ. ಈಗಲೂ ಕೊಟ್ಟಿದ್ದೀನಿ. 3,000 ಕೋಟಿ ಸರ್ ವರ್ಲ್ಡ್ ಬ್ಯಾಂಕಿಂದ ಸಾಲ ಪಡೆದು ಡಿಸಾಸ್ಟರ್ ಫ್ರೀ ಮಾಡ್ತೀವಿ. ಈಗ ಸಾಲ ತಗೊಂಡು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. 3,000 ಕೋಟಿ ಸಾಲ ಇದಕ್ಕೋಸ್ಕರ ತಗೋತಾ ಇದ್ದೀವಿ. ಈಗ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಾಡಬೇಕಲ್ಲ. ಸೊ ಈ ಅನಾಹುತ ಇನ್ನು ಮುಂದೆ ನಡಿಬಾರ್ದಾಗ ನೋಡ್ಕೊಳ್ಳಲಿಕ್ಕೆ, ತಪ್ಪಿಸ್ಲಿಕ್ಕೆ ಏನು ಮಾಡಬೇಕು ಎಲ್ಲ ಕ್ರಮಗಳನ್ನು ಕೂಡ ತಗೋತೀವಿ. ಥ್ಯಾಂಕ್ ಯು. ಚನ್ನಪಟ್ಟಣಕ್ಕೆ ನಾಮಿನೇಷನ್ ಹಾಕಕ್ಕೆ ಹೋಗ್ತಾ ಚನ್ನಪಟ್ಟಣಕ್ಕೆ ನಾನು DK ಶಿವಕುಮಾರ್ ಅವರು, ಯೋಗೇಶ್ವರ್ ಅವರು ನಮ್ಮ ಅಭ್ಯರ್ಥಿ, ಅವರ ನಾಮಿನೇಷನ್ ಹಾಕಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸೈಡ್ಲೈನ್ ಮಾಡಿದ್ದಾರೆ ವಯನಾಡಲ್ಲಿ. ಟ್ರೋಲ್ ಮಾಡಿದ್ದಾರೆ.